ಹಲ್ಲೆಲೂಯಾ. ಇವತ್ತಿನ ದೇವರ ವಾಕ್ಯ ಸಂದೇಶಕ್ಕೋಸ್ಕರ ಅಪೊಸ್ತಲರಿಗೆ ಬರೆದ ಕೃತ್ಯಗಳು 7ನೇ ಅಧ್ಯಾಯ 38ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 7ನೇ ಅಧ್ಯಾಯ 38ನೇ ವಾಕ್ಯ. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ, ಅವರೇ ಸೀನಾಯಿ ಬೆಟ್ಟದಲ್ಲಿ ತಮ್ಮೊಡನೆ ಮಾತಾಡಿದ ದೂತನಿಗೂ, ನಮ್ಮ ಪಿತೃಗಳಿಗೂ, ತಮ್ಮ ಪಿತೃಗಳಿಗೂ, ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನ ಹೊಂದಿ ನಮಗೆ ಕೊಟ್ಟವನು. ಹಲ್ಲೆಲೂಯಾ. ನನ್ನ ವಿಷಯ ಏನಪ್ಪಾ ಅಂದ್ರೆ ಚರ್ಚ್ ಇನ್ ದ ವಿಲ್ಡರ್ನೆಸ್. ಹಂಗಂದ್ರೆ ಅಡವಿಯಲ್ಲಿದ್ದ ಸಭೆ. ಅಡವಿಯಲ್ಲಿ ಕೂಡ ಸಭೆ ಇತ್ತಂದೆ. ನಮಗೇನೋ ದೇವರು ಒಂದು ಒಳ್ಳೆ ಸಭೆಯನ್ನು ಕೊಟ್ಟಿದ್ದಾರೆ, ನಾವು ದೇವರನ್ನು ಆರಾಧಿಸ್ತೀವಿ, ದೇವರನ್ನ ಸ್ತುತಿಸ್ತೀವಿ, ದೇವರನ್ನ ಕೊಂಡಾಡ್ತೀವಿ. ಆದರೆ ಮೋಶೆ ಕಾಲದಲ್ಲಿ ಸಭೆ ಅಡವಿಯಲ್ಲಿ ತಂದೆ. ಆ ಅಡವಿಯಲ್ಲಿದ್ದ ಸಭೆ ಬಹಳ ಕಷ್ಟದಿಂದ ಒಂದು ಬಂದಿರುವ ಸಭೆ. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ 36ನೇ ವಾಕ್ಯದಿಂದ ಓದು. ಅವನೇ ಐಗುಪ್ತ ದೇಶದಲ್ಲಿಯೂ ಕೆಂಪು ಸಮುದ್ರದಲ್ಲಿಯೂ 40 ವರ್ಷ ಅಡವಿಯಲ್ಲಿಯೂ 40 ವರ್ಷ ಅಡವಿಯಲ್ಲಿಯೂ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಹಲ್ಲೆಲೂಯಾ. ಅಡವಿಯಲ್ಲಿದ್ದ ಸಭೆ 40 ವರ್ಷ ಕಾಲ ಅಲ್ಲಿ ಏನೇನು ಮಾಡ್ತಿದ್ರಂದ್ರೆ ಅದ್ಭುತ ಕಾರ್ಯಗಳು. ಅದು ಮಾತ್ರವಲ್ಲ, ಸೂಚಕ ಕಾರ್ಯಗಳು. ಸಭೆಯಲ್ಲಿ ಇವೆರಡು ಬಹಳ ಪ್ರಾಮುಖ್ಯ. ಸಭೆಯಲ್ಲಿ ಅದ್ಭುತಗಳು ನಡಿಬೇಕು, ರೋಗಿಗಳು ಸ್ವಸ್ಥರಾಗಬೇಕು, ಸೂಚಕ ಕಾರ್ಯಗಳನ್ನು ನಡಿಬೇಕು. ಇದೇ ಯಥಾರ್ಥವಾದ ಸಭೆ. ನಿಮಗೆ ಸಭೆಗೆ ಬರಬೇಕು ಅಂದರೆ ಯಥಾರ್ಥವಾಗಿ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಬೇಕು ಅಂದರೆ ಕೆಂಪು ಸಮುದ್ರವನ್ನು ದಾಟಬೇಕು. ಹಳೆ ಒಡಂಬಡಿಕೆ ಕಾಲದಲ್ಲಿ ಸುಮಾರು 20-30 ಲಕ್ಷ ಜನ ಕೆಂಪು ಸಮುದ್ರವನ್ನು ದಾಟಿ ಬಂದಿರೋದು. ಹಲ್ಲೆಲೂಯಾ. ಏನು ಕೆಂಪು ಸಮುದ್ರ ದಾಟಿದ್ರೆ ಏನು, ಅದರ ಅರ್ಥ ಏನು? ಅಷ್ಟು ಜನನು ದೀಕ್ಷಾ ಸ್ನಾನ ತಗೊಂಡಿದ್ದರು. ಓದ ವಾಕ್ಯವನ್ನು. ಅವರೆಲ್ಲರೂ ಮೋಶೆ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಹಾಗಾದರೆ ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡಬೇಕು ಅಂದರೆ, ಯಥಾರ್ಥವಾಗಿ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡಬೇಕು ಅಂದರೆ ಅವರು ಎಂದವರಾಗಿರಬೇಕು? ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾಗಿರಬೇಕು. ಇವತ್ತು ನನ್ನೇ ಅಲ್ಲ, ಇದು ಹಳೆ ಒಡಂಬಡಿಕೆಯಲ್ಲಿ ಕಾಲದಲ್ಲಿ ಆ ಮರುಭೂಮಿಯಲ್ಲಿ ಅಡವಿಯಲ್ಲಿದ್ದ ಸಭೆಯಲ್ಲಿ ಕೂಡ ಅವ್ರು ಏನು ಮಾಡ್ತಿದ್ರಂದ್ರೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾಗಿದ್ದರು. ಆದರೆ ಅದಕ್ಕೂ ಮುಂಚಿತವಾಗಿ, ದೀಕ್ಷಾ ಸ್ನಾನ ಮಾಡಿಸೋದಕ್ಕೂ ಮುಂಚಿತವಾಗಿ ಏನಾಗಿತ್ತು ಗೊತ್ತಾ? ನೋಡ್ರೆ 1 ಕೋರಿಂಥ 5ನೇ ಅಧ್ಯಾಯ 5ರಿಂದ ಓದು. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯು ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ, ಆತ್ಮವು ರಕ್ಷಣೆ ಹೊಂದಿದವರಾಗಿರಬೇಕು. ರಕ್ಷಣೆ ಬಹಳ ಪ್ರಾಮುಖ್ಯ. ಸಭೆಯಲ್ಲಿ ಬರುವವರು ಮೊದಲನೇದಾಗಿ ಎಂದವರಾಗಿರಬೇಕು? ರಕ್ಷಣೆ ಹೊಂದಿದವರಾಗಿರಬೇಕು. ಇಸ್ರಾಯೇಲ್ ಜನರಿಗೆ ಅವರು ರಕ್ಷಣೆ ಹೊಂದಿದರು. ಯಾವ ರೀತಿ ರಕ್ಷಣೆ ಹೊಂದಿದ್ರು ಗೊತ್ತಾ? ಅವರು ಮಿಸ್ರೈಮ್ ದೇಶದಲ್ಲಿ ಗುಲಾಮರಾಗಿದ್ದಾಗ ಮೋಶೆ ಅವರನ್ನು ಬಿಡುಗಡೆ ಮಾಡಿ ತಂದರು. ಹಲ್ಲೆಲೂಯಾ. ಯಾವ ರೀತಿ ಅವ್ರಿಗೆ ಬಿಡುಗಡೆ ಆಯಿತು, ಯಾವ ರೀತಿ ಅವರಿಗೆ ರಕ್ಷಣೆ ಆಯಿತು ಅಂತ ನಾವು ತಿಳ್ಕೊಳ್ಳೋದಾದರೆ, ಕಡೆ 10 ಬಾಧೆಗಳಲ್ಲಿ 10ನೇ ಬಾಧೆಯಲ್ಲಿ ಬಂದಾಗ ಅವರಿಗೆ ಸಂಹಾರ ದೂತನು ಬಂದರು. ಯಜ್ಞದ ಕುರಿಯ ಆತನಿಂದಲೇ ಅವರು ರಕ್ಷಣೆ ಹೊಂದಿರೋದು. ಸಂಹಾರ ದೂತನು ಬಂದಾಗ ಯಾರ್ಯಾರು ರಕ್ಷಣೆ ಹೊಂದಿಲ್ವೋ, ಯಾರ್ಯಾರು ಯಜ್ಞದ ಗುರಿ ಆತ ರಕ್ತದ ಒಳಗಡೆ ಇಲ್ವೋ ಅವ್ರನ್ನೆಲ್ಲ ಸಂಹಾರ ಮಾಡಿದರು. ಎಲ್ಲ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಿದರು. ಹಾಗೆ ಇಸ್ರಾಯೇಲ್ ಮಕ್ಕಳು ಏನಾಗಿತ್ತು? ಯಜ್ಞದ ಕುರಿಯಾತನ ರಕ್ತದಿಂದ ಬಿಡುಗಡೆ ಹೊಂದಿದವರಾಗಿತ್ತು. ಅಷ್ಟು ಜನನು ಒಂದೊಂದು ಮನೆಯಲ್ಲಿ ಒಂದೊಂದು ಕುರಿಯನ್ನು ಕಡ್ದಿತ್ತು. ಕುರಿಯನ್ನು ಕಡ್ದು ಅದರ ರಕ್ತವನ್ನು ಹರಿಯಿತು. ಅದು ಬಾಗಿಲು ನೆಲುಪಟ್ಟಿಯಲ್ಲಿ ಹಚ್ಚಿದರು, ರಕ್ತ ಹರಿಯಿತು. ಯಾವ ಸಾದೃಶ್ಯ ಅಂದರೆ
ಯಜ್ಞದ ಕುರಿ ಆತನ ರಕ್ತದಿಂದಲೇ ಬಿಡುಗಡೆ ಆಗೋದು. ಹಲ್ಲೆಲೂಯ. 400 ಸಂವತ್ಸರ ಕಾಲ ಇಸ್ರೇಮಿನಲ್ಲಿ ಗುಲಾಮರಾಗಿದ್ದಾಗ ಅವರಿಗೆ ಬಿಡುಗಡೆಯಾಗಿದೆ. ಹೆಂಗೆ ಗೊತ್ತಾ? ಯಜ್ಞದ ಕುರಿ ಆತನ ರಕ್ತದಿಂದಲೇ ಅವರಿಗೆ ಬಿಡುಗಡೆಯಾಗಿದೆ.